ಪ್ರಾಸಿಕ್ಯೂಷನ್ ಪಾಲಿಟಿಕ್ಸ್ ಯಾವರೆಗೂ ಬಂದು ನಿಂತಿದೆ ಅಂತಂದ್ರೆ ನಾವು ಗಮನಿಸ್ತಾ ಇದ್ದೀವಿ. ರಾಜ್ಯಪಾಲರ ವಿರುದ್ಧವಾಗಿ ಕಾಂಗ್ರೆಸ್ನವರ ವಿರುದ್ಧವಾಗಿ JDS BJP ಅವರು ಆರೋಪ ಪ್ರತ್ಯಾರೋಪ. ಇದರ ನಡುವೆ ಸೈಲೆಂಟ್ ಆಗಿ ಕಾಂಗ್ರೆಸ್ ಪಕ್ಷದ ಒಳಗೂ ಕೂಡ ಪಾಲಿಟಿಕ್ಸ್ ಜೋರಾಗಿದೆಯಾ? ನಾನು ಅದಕ್ಕೆ ಕಾರ್ಯಕ್ರಮದ ಬಿಗಿನಿಂಗ್ ಅಲ್ಲೇ ಹೇಳಿದೆ, ರಾಜಕೀಯ ಅಟ್ ದ ಪೀಕ್ ಮೂರು ಪಕ್ಷಗಳಲ್ಲೂ ಕೂಡ, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ. ಯಾಕೆ ಹೇಳ್ತಿದ್ದೀನಿ, ಒಂದಷ್ಟೇನೋ ಚಟುವಟಿಕೆಗಳು ನಡೀತಾ ಇರುವ ಸುಳಿವು ಸಿಕ್ಕವರಂತೆ ಇವತ್ತು ಸಿದ್ದರಾಮಯ್ಯನವರು ತಮ್ಮ ಮಾತಿನ ಧಾಟಿಯನ್ನು ಬದಲಾಯಿಸಿಕೊಂಡ್ರು. ನಿನ್ನೆವರೆಗೂ ಏನು ಹೇಳ್ತಿದ್ರು, ರಾಜೀನಾಮೆ ಮಾತೇ ಇಲ್ಲ, ನನಗೆ ಬೆಂಬಲವಾಗಿ ಹೈಕಮಾಂಡ್ ನಾಯಕರು, ಕಾರ್ಯಕರ್ತರು, ರಾಜ್ಯದ ನಾಯಕರು ಎಲ್ಲರೂ ಇದ್ದಾರೆ ಅಂತ ಹೇಳ್ತಿದ್ದ ಸಿದ್ದರಾಮಯ್ಯನವರು ಇವತ್ತೇನು ಮಾತನಾಡಿದ್ರು, ಹೆಂಗೆ ಬದಲಾಯ್ತು ಅವ್ರ ಮಾತಿನ ಧಾಟಿ, ಕೇಳಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಸಾಮಾಜಿಕ ನ್ಯಾಯ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಯಾವತ್ತೂ ಕೂಡ ರಾಜಿ ಆಗಲ್ಲ. ಸಾಮಾಜಿಕ ನ್ಯಾಯದಲ್ಲಿ ರಾಜಿ ಆಗಲ್ಲ. ನಾವು ನಂಬಿರ್ತಕ್ಕಂಥ ಸಿದ್ಧಾಂತದಲ್ಲಿ ರಾಜಿ ಆಗಲ್ಲ. ಯಾವುದೇ ಭವ್ಯ ಅವರೇ, ಕೇವಲ ಇದೊಂದು ಆಡಿಯೋ ಬೈಟ್ ಇದ್ದಿದ್ರೆ, ಅಂದರೆ ಇದೊಂದು ಹೇಳಿಕೆ ಇದ್ದಿದ್ರೆ ಬಹುಶಃ ಡಿಬೇಟ್ನಲ್ಲಿ ಈ ಅಂಶವನ್ನು ನಾನು ಇನ್ಕ್ಲೂಡ್ ಮಾಡ್ಕೊಳ್ತಿರ್ಲಿಲ್ಲ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ನಿನ್ನೆ ಒಂದು ಘಟನೆ ಆಯ್ತು. ಅದೊಂದು ಫೋಟೋ ಹಾಕಿ DK ಶಿವಕುಮಾರ್ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ಮೀಟ್ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಅವರು DK ಶಿವಕುಮಾರ್ ಅವರು ಮೀಟ್ ಮಾಡಿದ ನಂತರದಲ್ಲಿ ಇವತ್ತು ಸತೀಶ್ ನೋಡಿ ಆ ಫೋಟೋ ನಿನ್ನೆ ಮೀಟ್ ಆಗಿರೋದು. ಇದಾದ್ಮೇಲೆ ಸತೀಶ್ ಜಾರಕಿಹೊಳಿ ಅವರು ಇವತ್ತೊಂದು ರಿಯಾಕ್ಷನ್ ಕೊಟ್ಟರು, ಮೀಡಿಯಾ ರಿಯಾಕ್ಷನ್. ಅದನ್ನು ಕೇಳಿಸ್ಕೊಂಬಿಡಿ, ಒಂದು 10 ಸೆಕೆಂಡ್ ಭವ್ಯ ಅವರೇ. ಅದಾದ್ಮೇಲೆ ನಾನು ಪ್ರಶ್ನೆ ಕೇಳಲ್ಲ, ನೀವು ಉತ್ತರ ಕೊಡಿ. ಸತೀಶ್ ಜಾರಕಿಹೊಳಿ ಅವರು ಬೈಟ್. ಸಿದ್ದರಾಮಯ್ಯ ತೊಂದರೆ ಆದರೆ ನೆಕ್ಸ್ಟ್ ತೆಲಂಗಾಣ ಹೋಗ್ತದೆ. ತೆಲಂಗಾಣಕ್ಕೆ ಅಷ್ಟು 1 ತಿಂಗಳಲ್ಲಿ ಅವ್ರಿಗೂ ನೋಟಿಸ್ ಕೊಡ್ತಾರೆ, ಅವ್ರಿಗೆ ಈ ಥರ ನೋಟಿಸ್ ಕೊಡ್ತಾರೆ, ಮತ್ತು ಅಲ್ಲಿ ಅವರು ಇಳಿಬೇಕಾಗ್ತೈತೆ. ಅದಕ್ಕೂ ಇದೊಂದು ಪೊಲಿಟಿಕಲ್ ಡಿಸಿಷನ್ ಅಂತ ಹೈಕಮಾಂಡ್ನವರು ಗಟ್ಟಿಯಾಗಿ ಇದಕ್ಕೆ ಒಂದು ಡಿಸಿಷನ್ಗೆ ಬರಬೇಕು. ಸಿದ್ದರಾಮಯ್ಯ ತೊಂದರೆ ಆದರೆ, ಸಿದ್ದರಾಮಯ್ಯನವರಿಗೆ ತೊಂದರೆ ಆದರೆ ಹೈಕಮಾಂಡ್ ಗಟ್ಟಿ ನಿರ್ಧಾರ ತಗೊಳ್ಬೇಕು. ಅದಾದ್ಮೇಲೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಅಧಿಕಾರ ಇದ್ರೆ ಇಲ್ಲದೆ ಇದ್ರು. ಭವ್ಯ ಅವರೇ, ಏನು ಅರ್ಥ ಮಾಡ್ಕೊಳ್ಬೇಕು ಜನ? ಅರ್ಥ, ನೀವು ಈ 3 ವೆರಿ ವೆರಿ ಡಿಫರೆಂಟ್ ಇನ್ಸಿಡೆಂಟ್ ನ ತಂದು ಒಂದು ಅರ್ಥ ಕಲ್ಪಿಸಿದ ತಕ್ಷಣ ಆ ರೀತಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಸಿದ್ದರಾಮಯ್ಯನವರು ಹೇಳಿರೋ ಬೈಟ್ ನ ಎಡಿಟ್ ಮಾಡಿ ಅದನ್ನೇ ನೀವು ಇಲ್ಲ ಎಡಿಟ್ ಅಂದ್ರೆ ಕ್ರಾಪ್ ಮಾಡಿ ಪೂರ್ತಿ ಏನ್ ಸ್ಟೇಟ್ಮೆಂಟ್ ಜೊತೆ ಹೇಳಿದ್ರು ಹಾಕಿ. ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಬದ್ಧತೆ ಬದಲಾಗಲ್ಲ. 2023 ಸಿಎಂ ಆಗಿರ್ಲಿಲ್ಲ, ಆದ್ರೂ ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗೇ ಇದ್ರು. 2023 ಸಿಎಂ, 2013 18 ಒಂದು ಯಶಸ್ವಿ ಸಿಎಂ ಆಗಿದ್ರು. ಅವತ್ತು ಕೂಡ ಸಾಮಾಜಿಕ ನ್ಯಾಯ ಇದನ್ನ ಹೇಳಿದ್ದಾರೆ. ನೆಕ್ಸ್ಟ್ ಒಂದು ಕ್ಯಾಬಿನೆಟ್ ಮಿನಿಸ್ಟ್ರು ಇನ್ನೊಂದು ಕ್ಯಾಬಿನೆಟ್ ಮಿನಿಸ್ಟರ್ನ ಮೀಟ್ ಮಾಡ್ತಿದ್ದಾರೆ. ಇದಕ್ಕೂ ನೀವು ಕಲ್ಪನೆಗಳು ನಿಮಗ್ ಬಿಟ್ಟಿದ್ದು, ನೀವೇನ್ ಬೇಕಾದ್ರೂ ಕಲ್ಪನೆ ಮಾಡ್ಕೊಳ್ಳಿ. ಸತೀಶ್ ಜಾರಕಿಹೊಳಿ ಅವ್ರು ಹೇಳಿರೋದೇನು, ಹೌದು ಆ ಒಂದು ಬಿಜೆಪಿ ಸರ್ಕಾರ ಎಲ್ಲೆಲ್ಲಿ ಕಾಂಗ್ರೆಸ್ ಇದೆಯೋ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ. ಹೈಕಮಾಂಡ್ ಸೀರಿಯಸ್ ಆಗಿ ಇದನ್ನ ತಗೋಬೇಕು, ಸಿದ್ದರಾಮಯ್ಯನವ್ರ ಜೊತೆ ನಿಂತಿದೀವಿ ಅಂತ ಹೈಕಮಾಂಡ್ ಹೇಳಾಗಿದೆ, ಮಂತ್ರಿ ಮಂಡಳ ಹೇಳಾಗಿದೆ. ಮೇಡಮ್, ಇವತ್ತು ಷಡ್ಯಂತ್ರ ಇವರಿಬ್ರಲ್ಲ, ಬಿಜೆಪಿ JDS ಅಲ್ಲ, ಯಾರೇ ಷಡ್ಯಂತ್ರ ಮಾಡಿದ್ರು ಸಿದ್ದರಾಮಯ್ಯನವರು ರಿಸೈನ್ ಮಾಡಲ್ಲ. ಯಾಕೆಂದ್ರೆ ಅವ್ರ ಮೇಲೆ 7 ಕೋಟಿ ಕನ್ನಡಿಗರ ಆಶೀರ್ವಾದ ಇದೆ. ಬಿಜೆಪಿ JDS ಇಂತಹ ಷಡ್ಯಂತ್ರಗಳು ಬೇಜಾನ್ ಮಾಡಿದ್ದಾರೆ. ಬಿಜೆಪಿ JDS ಅವರು ಈ ಹಿಂದೆ ಕೂಡ ಸಿದ್ದರಾಮಯ್ಯನವ್ರ ಮೇಲೆ ಒಂದು ಕಳಂಕ ಕೂಡ ಇಡಕ್ಕಾಗಿಲ್ಲ. ಸಿದ್ದರಾಮಯ್ಯನವರು ಜನಗಳಿಂದ ಆಯ್ಕೆ ಆಗಿರುವಂತಹ ಸಿಎಂ, ಜನಗಳ ಆಶೀರ್ವಾದ ಇದೆ. ಇಲ್ಲಿ ಕತೆ ಕಟ್ಬಿಟ್ಟು ನೀವು ಕಾಂಗ್ರೆಸ್ ಒಳಗೆ ಆ ಷಡ್ಯಂತ್ರ ಈ ಷಡ್ಯಂತ್ರ ಮಾಡುವಂತಹ ಮಾತೇ ಇಲ್ಲ. ಭವ್ಯ ಅವರೇ, ನಾವು ಕತೆ ಕಟ್ಲೇ ಇಲ್ಲ. ಡಿಫರೆನ್ಸ್ ನಾನ್ ಕೇಳಿದ ಕತೆ ಏನು ಅಂತ, ನೀವ್ ಕಟ್ಟಿ ಕತೆ ನಾನ್ ಹೇಳಿ. ಚೇಂಜ್ ಆಯ್ತು ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ವಿನಾಯಕ್ ಸರ್, ಈ ಮೂರನ್ನು ಕೂಡ ಭವ್ಯ ಅವರು ಹೇಳಿದಂತೆ ಪ್ರತ್ಯೇಕ ಪ್ರಕರಣಗಳು ಅಂತ ಹೇಳಿ ನಾವು ಗಮನಿಸಬೇಕಾ, ಅಥವಾ ರಾಜಕೀಯದಲ್ಲಿ ನಾವು ಹಿಸ್ಟ್ರಿ ಗಮನಿಸಿರುವಂತೆ ವಿ ಹ್ಯಾವ್ ಟು ರೀಡ್ ಬಿಟ್ವೀನ್ ದ ಲೈನ್ಸ್. ಅದನ್ನ ಮಾಡ್ಲಿಕ್ಕೆ ಇಲ್ಲಿ ಆಸ್ಪದ ಇದೆಯಾ, ಸ್ಪೇಸ್ ಇದೆಯಾ ಅಂತ? ಖಂಡಿತ ಇದ್ದೇ ಇದೆ. ಇದ್ರ ಜೊತೆಗೆ ನಾನು ಇನ್ನೊಂದು ಆ್ಯಡ್ ಮಾಡ್ತೀನಿ. ಬಹುಶಃ ನೀವುಗಳು ಅಬ್ಸರ್ವ್ ಮಾಡಿದಿರಲ್ಲ ಗೊತ್ತಿಲ್ಲ, ರಾಜ್ಯಪಾಲರು ಯಾವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು CM ವಿರುದ್ಧ,
ಅವತ್ತಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಟೇಟ್ಮೆಂಟ್ಗಳನ್ನ ನೆನೆ ಎಲ್ಲ ಹೋಯ್ತದು. ತಾವು ನೋಡಬೇಕು. ಅವ್ರೇನು ಅವರ ಲೈನ್ ಏನಿದೆ ಅನ್ನೋದನ್ನ ನೋಡಿದಾಗ್ಲೂ ಕೂಡ ಏನು ಈಗ ರಾಜಕೀಯ ಚಟುವಟಿಕೆ ರಾಜ್ಯದಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ನಾವು ಖಂಡಿತ ಅದನ್ನ ಆ ರೀತಿ ರೀಡ್ ಮಾಡ್ಬೋದು. ಮತ್ತು ರಾಜಕೀಯ ಚಟುವಟಿಕೆ ನಡೀತಾ ಇದೆ, ಇನ್ನು 1 ವರ್ಷ ನಡೆಯುತ್ತೆ ನನ್ನ ಪ್ರಕಾರ. ಅಂದ್ರೆ ಇಷ್ಟು ಸುಲಭಕ್ಕೆ ಅವ್ರು ರಾಜೀನಾಮೆ ಕೊಟ್ಟು ಇನ್ಯಾರೋ ಒಬ್ರು CM ಆಗ್ಬಿಡ್ತಾರೆ ಅನ್ನೋ ಪರಿಸ್ಥಿತಿ ಖಂಡಿತ ಇಲ್ಲ. ಅವರು ರಾಜೀನಾಮೆ ಕೊಡುವಾಗ್ಲೂ ಅವ್ರು ಅಷ್ಟು ಸುಲಭ ಕೊಡಲ್ಲ, ಕೊಡೋ ಪರಿಸ್ಥಿತಿ ಬಂದ್ರು ಅಷ್ಟು ಸುಲಭವಾಗಿ ಬಿಟ್ಟು ಕೊಡಲ್ಲ. ಅವ್ರು ಕೊಟ್ಟ ಮೇಲೂ ನೆಕ್ಸ್ಟ್ ಯಾರು ಆಗ್ಬೇಕು ಅನ್ನೋದ್ರ ಬಗ್ಗೆನೂ ಅಷ್ಟು ಸುಲಭವಾಗಿಲ್ಲ ಪರಿಸ್ಥಿತಿ. ಅದು ಇನ್ನೊಂದು ವರ್ಷ ನನ್ನ ಪ್ರಕಾರ ಚಂದ್ರಶೇಖರ್ ಅವ್ರ ಸಮಾಧಾನಕ್ಕೆ DK ಶಿವಕುಮಾರ್ ಅವ್ರ ರಿಯಾಕ್ಷನ್. DK ಶಿವಕುಮಾರ್, ನಿಂತಿದ್ದೀವಿ ಅಂತ ಹೇಳ್ತಾ ಇದ್ದೀವಿ, 10 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಿಂತಿದ್ದೀವಿ ಅಂತ ಹೇಳ್ತಾ ಇದ್ದೀವಿ, 10 ವರ್ಷ ನಮ್ಮ ಸರ್ಕಾರ ಇರ್ತದೆ. 10 ವರ್ಷ ನಿಂತಿದ್ದೀವಿ ಅಲ್ವಾ ಚಂದ್ರಶೇಖರ್ ಜಿ? ಯಾಕ್ರಿ ಅನುಮಾನ ನಿಮ್ಗೆ? ಪಾಪ DK ಶಿವಕುಮಾರ್ ಅವರೇ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಇಲ್ಲ, ನೀವು 2 ವಿಚಾರ ಹೇಳ್ತಿದ್ರಿ. ಒಂದು ಸಿದ್ದರಾಮಯ್ಯ ಅವ್ರು ಮಾತಾಡಿದ್ದು ಆಯ್ತು ಮೇಡಮ್, ನನ್ನ ಟೈಮ್ ಇರುತ್ತೆ. ಇನ್ನೊಂದು ವಿಷಯ ಬಿಟ್ಬಿಡ್ರಿ, ಇವತ್ತು ಪೊನ್ನಪ್ಪ ಅವ್ರು ಮಾತಾಡಿದ್ರು, ಅದಾದ್ಮೇಲೆ ದಿನೇಶ್ ಗುಂಡೂರಾವ್ ಅವ್ರು ಮಾತಾಡಿದ್ರು. ಏನ್ ಹೇಳಿದ್ರು ಗೊತ್ತಾ? ರಾಜ್ಯಪಾಲರು ಪರ್ಮಿಷನ್ ಕೊಡಬೇಕು HDK ಅವ್ರಿಗೆ, ಆಮೇಲೆ HDK ಅವರು ಒಂದು ಕ್ಷಣ ಕೂಡ ಉಳಿಬಾರ್ದು ಅಂತೇಳಿ. ಅದ್ರ ಅರ್ಥ ಏನು? ರಾಜ್ಯಪಾಲರು ಕೊಟ್ಟಾಗಿದ್ದರೆ ಸಿದ್ದರಾಮಯ್ಯವರು ಕೂಡ ರಾಜೀನಾಮೆ ಕೊಡಬೇಕು ಅಂತೇಳಿ. ನಾಳೆ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟರೆ DK ಶಿವಕುಮಾರ್ ಇವರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಅರ್ಥ. ಯಾಕೆ ಅಂತ ಹೇಳಿದ್ರೆ ಸಮಾಧಾನ ನೋಡಿ. ಯಾಕೆ ಇಷ್ಟು ಬೆದರೋಗಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಯಾವ್ಯಾವ ಕೇಸ್ಗಳು ಕಿತ್ತೋಗಕ್ಕೆ ಹೋಗ್ತಿದ್ದಾರೆ. ಪೋಕ್ಸೋ ಕೇಸ್ ಆದಾಗ ಯಡಿಯೂರಪ್ಪನವರಿಗೆ ಪರಮೇಶ್ವರ್ ಅವರು ಏನ್ ಹೇಳಿದ್ರು, ಹೋಮ್ ಮಿನಿಸ್ಟರ್ ಅವತ್ತು, ರೀ ಇದು ಒಂದು ಕೇಸ್ ಏನ್ರಿ, ಆ MNA ಸರಿ ಇಲ್ಲ ಕಣ್ರಿ, ಎಲ್ಲರ ಮೇಲೆ ಹಿಂಗೆ ಮಾಡಿದೆ ಅಂತ ಹೇಳಿದ್ರು. ಈ ಕೇಸ್ ಶುರುವಾಗ್ತಿದ್ದಂಗೆ ಏನಾಯ್ತು, ಹೈಕಮಾಂಡ್ ಇಂದ ಬಂದ್ಮೇಲೆ ಇದಾಗಲೇ ಇನ್ವೆಸ್ಟಿಗೇಷನ್ ಶುರುವಾಗಬೇಕು, ಅದನ್ನ FIR ರೆಡಿ ಆಗ್ಬೇಕು ಅಂತ ಹೇಳಿ ಶುರುವಾಗೋಯ್ತು. ಇದಾದ್ಮೇಲೆ ನಮ್ಗೆ ಅನುಮಾನ ಇದೆ ಚಂದ್ರಶೇಖರ್ ಜಿ, ಕುಮಾರಸ್ವಾಮಿ ಅವ್ರದಾದ್ಮೇಲೆ ಯಡಿಯೂರಪ್ಪನವ್ರು ಸರ್ದಿ ಶುರುವಾಗ್ತಿರೋದು. ಅಂದ್ರೆ ಯಾಕೆ ರಾಜ್ಯಪಾಲರು ಇದಕ್ಕೆ ಹುಷಾರಾಗಿ ಹೆಜ್ಜೆ ಇಡ್ತಿದ್ದಾರೆ ಅಂತ ಹೇಳಿದ್ರೆ, ಇದು ಹಿಂದೆ ಇರ್ತಕ್ಕಂಥ ಮೋಟಿವ್ ಇರ್ತಕ್ಕಂಥದ್ದನ್ನೇ ರಾಜಕೀಯ ದ್ವೇಷ. ಹಾಗಾದ್ರೆ ಈಗ 40% ಅಂತ ಹೇಳಿದ್ರಲ್ಲ, ಏನಾಯ್ತು 1 ವರ್ಷದಿಂದ? ನೀವೇ ತನಿಖೆ ಆಯೋಗ ಮಾಡ್ತೀವಿ ಅಂತ ಹೇಳಿದ್ರೆ ಏನು ಅವ್ರಿಗೆ ಜಾಗ ಕೊಟ್ಟಿದ್ದೀರಾ ಅವ್ರಿಗೆ? ಅದಾಯ್ತು, PCM ಆಯ್ತು, ಏನಾಯ್ತು ಕೇಸು? ಇಲ್ಲಿವರೆಗೂ ಒಂದು ಕೇಸು ಮಾಡ್ಕೊಳಕ್ ಹೋಗದೆ ಬರೀ ಹಾವಲ್ ಬುಟ್ಟಿಡ್ಕೊಂಡು ಹಾವಿದೆ ಇವತ್ತು ಸಿದ್ದರಾಮಯ್ಯ ಕುತ್ತಿಗೆಯಾಗಿ ಬಂದಾಗ ಇವಾಗೆಲ್ಲ ಹಳೆ ಆಟಗಳು ಶುರು ಮಾಡಿದ್ದಾರೆ. ಇವರಿಗೆ ಬಿಜೆಪಿಯಿಂದ JDS ಇಂದಲ್ಲ ತೊಂದ್ರೆ, ಅವ್ರೊಳಗಡೆ ಕಾಯ್ತಾ ಇದ್ರೆ ಕೆಡ್ಡ ಕಟ್ಕೊಂಡು ಅದರದೇ ಉತ್ತರ. ಜಾರಕಿಹೊಳಿ ಮಾತಾಡ್ತಿರೋದು, ಶಿವಕುಮಾರ್ ಮಾತಾಡ್ತಿರೋದು, ದಿನೇಶ್ ಗುಂಡೂರಾವ್ ಮಾತಾಡ್ತಿರೋದು. ವಾಪಸ್ ತೆಗ್ಸಿ ಪ್ಲೇ ಮಾಡಕ್ಕಾಗತ್ತೆ.